ಇವತ್ತಿಗೆ ಐ ಕ್ಯಾನ್ ಇಮ್ಯಾಜಿನ್ ಇಡೀ ಸಿನಿಮಾ ನನ್ಗೆ ಈ ತರ ಬೆಂಕಿ ನನ್ನ ಒಳಗಿಂದ ಬೆಂಕಿ ಕಾಣ್ತಾ ಇರುತ್ತೆ ಅಂದ್ರೆ ಅದು ರಿಯಲಿಸ್ಟಿಕ್ ಆಗಿ ಕಾಣೋ ತರ ಇವತ್ತು ಮಾಡೋ ಸಾಧ್ಯತೆಗಳಿದೆ. ಅವಾಗ ಇರಲಿಲ್ಲ ಟೆಕ್ನಾಲಜಿಕಲಿ ಇಫ್ ಯು ಸಿ ಅವಾಗೆಲ್ಲ ಇಟ್ ವಾಸ್ ಟೂ ಡಿಫಿಕಲ್ಟ್. ಕ್ಯಾರವಾನಲ್ಲಿ ಇರ್ತೀವಿ ಅಂದ್ಕೊಳ್ಳಿ, ಪಕ್ಕದಲ್ಲಿ ನಮಗಿಂತ ಸೀನಿಯರ್ ಆರ್ಟಿಸ್ಟ್ ಬಂದಿದ್ದಾರೆ ಅಂದರೆ ನಾವು ಮಾತಾಡ್ಸ್ಕೊಂಡ್ಬರ್ತೀವಿ, ಹೇಗಿದ್ದೀರಿ ಸರ್, ಹೇಗಿದ್ದೀರಮ್ಮ ಅಂತ. ಅದು ಕಡಿಮೆ ಆಗ್ತಾ ಇದೆ ಈಗ. ವಿಷಯ ಗೊತ್ತಾಗಿನೂ ಹೋಗಿ ಮಾತಾಡಿಸ್ಬೇಕು. ಹೇಳಿದಂಗೆ ಮ್ಯೂಸಿಕ್ ಬಗ್ಗೆ ನಾವು ಹೇಳಲೇಬೇಕು. ಸೆಕೆಂಡ್ ಹಾಫಲ್ಲಿ ಇಫ್ ಯು ನೋಟಿಸ್, ನಮ್ಮ ಇಡೀ ಇಂಡಿಯಾದಲ್ಲೇ ಐ ಡೋಂಟ್ ಥಿಂಕ್ ಆ ಥರದೊಂದು ಶೈಲಿಯ ಮ್ಯೂಸಿಕ್ ಬಂದಿದೆ ಅಂತ. ಸ್ಕ್ರಿಪ್ಟ್ ಅವ್ರಿಗೆ ತುಂಬ ನಂಬಿಕೆ, ಅವರಿಗೆ ಈ ಸ್ಕ್ರಿಪ್ಟ್ ಮೇಲೆ ನಾನು ಗಟ್ಟಿ ಮಾಡಿದ್ದೀನಿ ಇದನ್ನ, ಲೂಸ್ ಇಲ್ಲ ಸ್ಕ್ರೀನ್ ಪ್ಲೇ. ಏನೋ ಬೇಕು ಅಂದ್ಬಿಟ್ಟು ಸುಮ್ಮನೆ ಲೀಡು ಇಷ್ಟದ ತಗೊಳ್ಳೋದು, ಇಲ್ಲಿ ತಗೊಳ್ಳಿ ಆಗಲಿ ಅದೆಲ್ಲ ಇಲ್ಲ. ಇಲ್ಲಿ ಕಾಸ್ಟಿಂಗ್ ಅಲ್ಲಿ ನೀವು ಅನುಪ್ರಭಾಕರ್ನೇ ಯಾಕೆ ಆಯ್ಕೆ ಮಾಡಿದ್ರಿ? ಈಗ ಮತ್ತೆ ಆಗನ ಏನು ಏನಾದ್ರೂ ಭಿನ್ನತೆ ಕಾಣುತ್ತಾ ನಿಮ್ಗೆ? ಅಯ್ಯೋ ಎಷ್ಟು ಭಿನ್ನತೆ ಗಣಪತಿ ಸರ್. ನೀವೆಲ್ಲ ಬುಕ್ಕೆ ಬರಿಬಹುದು ಅನ್ಸುತ್ತೆ ಅದ್ರ ಬಗ್ಗೆ ಎಲ್ಲ. ನಾನು ಮೊನ್ನೆನೂ ಹೇಳ್ತಾ ಇದ್ದೆ, ಈ ಸಿನಿಮಾ ಹಗ್ಗ ಸಿನಿಮಾನೇ ನಾನು ಬಂದಂಥ ಸಮಯದಲ್ಲಿ ಯೋಚನೆ ಮಾಡಿದಿದ್ರೆ ಪ್ರಾಬಬ್ಲಿ ಇಟ್ ವುಡ್ ಹ್ಯಾವ್ ಬಿನ್ ಅನ್ಇಮ್ಯಾಜಿನಬಲ್. ಇಷ್ಟು ಗ್ರಾಫಿಕ್ಸು, ಅವಿ ಮಾಡಿರುವಂಥ ಗ್ರಾಫಿಕ್ಸ್ ನೀವು ನೋಡಿದ್ರೆ ನಾಣಿ ಸರ್ ಹೇಳ್ದಂಗೆ ಇಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಆವಾಗಿನ ಟೆಕ್ನಾಲಜಿಗೆ ಐ ಡೋಂಟ್ ಥಿಂಕ್ ಇಟ್ ವುಡ್ ಹ್ಯಾವ್ ಬಿನ್ ಪಾಸಿಬಲ್. ಇವತ್ತಿಗೆ ಐ ಕ್ಯಾನ್ ಇಮ್ಯಾಜಿನ್ ಇಡೀ ಸಿನಿಮಾ ನನ್ಗೆ ಈ ತರ ಬೆಂಕಿ ನನ್ನ ಒಳಗಿಂದ ಬೆಂಕಿ ಕಾಣ್ತಾ ಇರುತ್ತೆ ಅಂದ್ರೆ ಅದು ರಿಯಲಿಸ್ಟಿಕ್ ಆಗಿ ಕಾಣೋ ತರ ಇವತ್ತು ಮಾಡೋ ಸಾಧ್ಯತೆಗಳಿದೆ. ಅವಾಗ ಇರಲಿಲ್ಲ ಟೆಕ್ನಾಲಜಿಕಲಿ ಇಫ್ ಯು ಸಿ ಅವಾಗೆಲ್ಲ ಇಟ್ ವಾಸ್ ಟೂ ಡಿಫಿಕಲ್ಟ್. ಬಟ್ ಆವಾಗ ಒಂದು ಫ್ಯಾಮಿಲಿ ತರ ಇತ್ತು, ಒಟ್ಟಿಗೆ ಇರ್ತಾ ಇದ್ವಿ, ಒಟ್ಟಿಗೆ ಊಟ ಮಾಡ್ತಾ ಇದ್ವಿ. ಹೃದಯ ನಾನು ನೋಡಿದ್ದೆ ಅದು. ಶಿವಣ್ಣ ಎಲ್ರಿಗೂ ಊಟ ಬಡಿಸೋದನ್ನ, ಎಲ್ಲರೂ ಒಟ್ಟಿಗೆ, ರಮೇಶ್ ಅವರಾಗ್ಲಿ, ನಾನು, ಎಲ್ಲರೂ ಕ್ಯಾಮ್ರಾಮನ್, ಡೈರೆಕ್ಟರ್, ಎವ್ರಿಬಡಿ ಯೂಸ್ ಟು ಸಿಟ್ ಟುಗೆದರ್, ಈಟ್ ಟುಗೆದರ್, ಫ್ಯಾಮಿಲಿ. ಕ್ಯಾರವಾನ್ ಬಂದ್ಮೇಲೆ ಅವಾಗ ದೀಪಗಳು ಸರ್, ಆಮೇಲೆ ಅವಾಗ ಕ್ಯಾರವಾನ್ ಇರ್ಲಿಲ್ಲ ಗಣಪತಿ ಸರ್. ಈಗಲೂ ನಮಗೆ ಕ್ಯಾರವಾನಲ್ಲಿ ಇರ್ತೀವಿ ಅಂದ್ಕೊಳ್ಳಿ, ಪಕ್ಕದಲ್ಲಿ ನಮಗಿಂತ ಸೀನಿಯರ್ ಆರ್ಟಿಸ್ಟ್ ಬಂದಿದ್ದಾರೆ ಅಂದರೆ ನಾವು ಮಾತಾಡ್ಸ್ಕೊಂಡ್ಬರ್ತೀವಿ, ಹೇಗಿದ್ದೀರಿ ಸರ್, ಹೇಗಿದ್ದೀರಮ್ಮ ಅಂತ. ಅದು ಕಡಿಮೆ ಆಗ್ತಾ ಇದೆ ಈಗ. ವಿಷಯ ಗೊತ್ತಾಗಿನೂ ಹೋಗಿ ಮಾತಾಡಿಸ್ಬೇಕು. ನೀವು ಅವ್ರು ಕಾಂಬಿನೇಷನ್ ಮಾಡಿದಿರೋ ಬಿಟ್ಟಿರೋ ಬೇರೆ ಪ್ರಶ್ನೆ. ನಮಗಿಂತ ಸೀನಿಯರು, ಸುಮ್ಮನೆ ಹೋಗಿ ಒಂದು ನಮಸ್ಕಾರ ಹಾಕ್ಬಿಟ್ಟು ಬರಬೇಕು, ಒಂದು ಬಾಂಡಿಂಗ್ ಇರುತ್ತೆ. ಈಗ ಆ ಥರ ಏನಿಲ್ಲ, ಅವರು ಬಂದಿದ್ದು ನಾವು ಈ ಥರ ಆಗ್ಬಿಟ್ಟಿದೆ. ಎಲ್ಲ ಒಂಥರ ಕಂಪಾರ್ಟ್ಮೆಂಟ್ಸ್ ತರ ಆಗೋದು. ಯಾರು ಒಟ್ಟಿಗೆ ಊಟ ಮಾಡ್ತೀವಿ ಅಂದ್ರೆ ಸರ್ಪ್ರೈಸ್ ಅನ್ನೋ ತರ. ಒಟ್ಟಿಗೆ ಊಟ ಮಾಡ್ತೀರಾ? ನಾನು ಇವತ್ತಿಗೂ ನನ್ನ ಸ್ಟಾಫ್ ಎಲ್ಲರೂ ಅವ್ರು ನನ್ನ ಕಣ್ ಮುಂದೆ ಕೂತ್ಕೊಂಡು ನನ್ನ ಜೊತೆ ಊಟ ಮಾಡ್ಬೇಕು. ಇಲ್ಲಾಂದ್ರೆ ಒಬ್ಳೆ ಅನ್ಸುತ್ತೆ. ಏನ್ ಮಾಡೋಣ, ಕ್ಯಾರವಾನ್ ಒಬ್ರೆ ಕ್ಯಾರವಾನ್ ಅನಿವಾರ್ಯ. ಅಂದ್ರೆ ಈ ನಡುವೆ ಔಟ್ಡೋರ್ ಶೂಟಿಂಗ್ ಆಗ್ಲಿ ಇದಾಗ್ಲಿ ಇಟ್ ಇಸ್ ಹೆಲ್ಪ್ಲೆಸ್, ನಮ್ಗೆ ಅದು ಬೇಕೇ ಬೇಕು. ಬಟ್ ಅದ್ರ ಜೊತೆಗೆ ಹುಡುಗರೆಲ್ಲ ಜೊತೆಲಿದ್ರೆ ಏನೋ ಓಕೆಪ್ಪ ಎಲ್ಲ ಒಟ್ಟಿಗೆ ಇದೀವಿ, ನಾಣಿ ಸರ್ ಹೇಳ್ದಂಗೆ ಒಂದು ಫೀಲಿಂಗ್ ಇರುತ್ತೆ. ಇವತ್ತಿನ ಪರಿಸ್ಥಿತಿಗೆ ವ್ಯವಹಾರಕ್ಕೆ ಕ್ಯಾರವಾನ್ ಓಕೆ, ಆದ್ರೆ ಅದು ಕ್ಯಾರವಾನ್ ತನ್ನ ಸ್ವಭಾವವನ್ನ ಮತ್ತು ವ್ಯಕ್ತಿತ್ವವನ್ನ ಬದಲಾಯಿಸುವಷ್ಟು ಪ್ರಭಾವ ಬೀರಬಾರ್ದಲ್ಲ. ಖಂಡಿತ ಬೀರಬಾರ್ದು ಸರ್. ಯಾಕಂದ್ರೆ ನಾನು ಒಂದು ಸ್ಮಾಲ್ ಇನ್ಸಿಡೆಂಟ್ ಹೇಳ್ತೀನಿ. ಒಮ್ಮೆ ನನ್ನ ಸ್ಟಾಫ್ ಎಲ್ಲ ಪಾಪ ಮಲಗಿದ್ದೆ ಕ್ಯಾರವಾನ್ ಅಲ್ಲಿ, ಜೋರ್ ನಿದ್ದೆ. ಯಾರು ಕ್ಯಾರವಾನ್ ಹಣ ಕೊಟ್ಟಿದ್ರು, ಅವ್ರು ಯಾರೋ ಅವ್ರ ಫ್ಯಾಮಿಲಿನೋ ಯಾರೋ ಬಂದು ಬಾತ್ರೂಮ್ ಯೂಸ್ ಮಾಡಬೇಕು. ಹುಡುಗರು ಏನು ಮಾಡಿದ್ದಾರೆ, ಮೇಡಮ್ ಮಲಗಿದ್ದಾರೆ ಅಂತ. ಆಮೇಲೆ ನನಗಿದೇನು ಗೊತ್ತೇ ಇಲ್ಲ, ಮಲಗಿದೆ ಆಯಿತು ಎಲ್ಲ ಎದ್ದೆ. ಆಮೇಲೆ ನೋಡಿದ್ರೆ ಹುಡುಗರು ಬೈಸ್ಕೊತಾ ಇದ್ದಾರೆ, ಏನು ಕ್ಯಾರವಾನ್ ಯೂಸ್ ಮಾಡೋಕೆ ಬಿಟ್ಟಿಲ್ಲ, ಕ್ಯಾರವಾನ್ ಯೂಸ್ ಮಾಡೋಕೆ ಬಿಟ್ಟಿಲ್ವಾ, ಏನಾರು ಆಯಿತು, ನನಗೆ ವಿಷಯನೇ ಗೊತ್ತಿಲ್ಲ. ಇಲ್ಲ ಮೇಡಮ್, ಈ ಥರ ಅವ್ರು ಬಂದರು, ಅವ್ರ ವೈಫ್ ಯಾರೋ ಮಲಗಿದ್ರಿ, ನೀವು ಲೈಟ್ ಎಲ್ಲ ಆಫ್ ಆಗಿತ್ತು, ಮಲಗಿದ್ರಿ. ಬಿಡತ್ತಾನ ಏನಂತೆ, ವಾಟ್ ಇಸ್ ದೇರ್? ಪಾಪ ಅವ್ರಿಗೇನು ಭಯ, ನಾನೇನಾದ್ರು ಬೈತೀನೋ, ಲೈಟ್ ಹಾಕಿದ್ರೆ ಎಚ್ಚರ ಆಗತ್ತೋ ಏನೋ, ವಾಟ್ ಎವರ್. ಆಮೇಲೆ ನೆಕ್ಸ್ಟ್ ಡೇ ನಾನು ಹೇಳಿದೆ, ದಯವಿಟ್ಟು ಅದ್ರ ವಿಷಯನೇ, ನನಗೆ ಅದ್ರ ಬಗ್ಗೆ ಯಾವ ಥರದ ಒಂದು ಅಟ್ಯಾಚ್ಮೆಂಟ್ ಆಗಲಿ ಒಂದು ಇದಾಗಲಿ ಖಂಡಿತ ಇಲ್ಲ. ನಾವೆಲ್ಲ ರೋಡ್ ಸೈಡಲ್ಲಿ ಕೂತ್ಕೊಂಡು ಊಟ ಮಾಡಿ ಶೂಟಿಂಗ್ ಮಾಡಿದವರು, ಬೆಟ್ಟದ ಮೇಲೆ ಹೋದರೆ ಮರದ ಕೆಳಗಡೆ ಕೂತ್ಕೊಂಡು ಎಲ್ಲ ಒಟ್ಟಿಗೆ ಊಟ ಮಾಡಿದವರು. ನಾವಿವಾಗ ಏನೋ ಸಾಂಗು ರಮೇಶ್ ಅರವಿಂದ್ ಅವ್ರ ಜೊತೆ ಮಾಡಿರೋ ಹಾಡುಗಳು, ಶ್ರೀರಸ್ತು ಶುಭಮಸ್ತು, ಸುಮಾರು 2 hours ಹತ್ತೋಗ್ಬೇಕು ಗಣಪತಿ ಸರ್ ಮೇಲೆ. ಎಲ್ಲರೂ ಒಂದೊಂದು ಕ್ರೇನ್ ವೆಯ್ಟು ಒಂದೊಂದು, ಬಿಕಾಸ್ ಒಟ್ಟಿಗೆ ಎಲ್ಲರೂ 30-60 ಜನ ಹತ್ತಾ ಇದೀವಿ, ಡಾನ್ಸರ್ಸು ಎಲ್ಲರೂ. ಹಾಗೆ ತಾನೇ ಕೆಲಸ ಮಾಡ್ತಾ ಇದೀವಿ ನಾವು. ಹೆಣ್ಮಕ್ಳಿಗೆ ನಿಮ್ಮಂತವರಿಗೆ ಡ್ರೆಸ್ ಚೇಂಜ್ ಮಾಡುವ ವ್ಯವಸ್ಥೆ ಇರಲಿಲ್ಲ ಅಂತ ಸಮಯದಲ್ಲಿ. ಯಾರ್ಯಾರ್ದೋ ಮನೆಗೆ ಹೋಗುದು ಅಥವಾ ಇಲ್ಲದ್ರೆ ಸೀರೆಗಳನ್ನ ಎಲ್ಲರೂ ಹೀಗೆ. ನಾನು ಅದೇ ಹೇಳ್ತಾ ಇದೀನಿ ಗಣಪತಿ ಸರ್, ಆ ಟೈಮಲ್ಲಿ ಡಾನ್ಸರ್ಸ್ 10 ಜನ ಹುಡುಗಿರು ಬೆಡ್ಶೀಟ್ಗಳು ಸೀರೆಗಳು ಇಟ್ಕೊಂಡ್ರೆ ನಾವು ಡ್ರೆಸ್ ಚೇಂಜ್ಗಳು ಮಾಡ್ಕೊಂಡು ಸಾಂಗ್ ಶೂಟಿಂಗ್ ಮಾಡಿದಂತ
ಸಮಯದಿಂದ ಬಂದವಳು ನಾನು. ಆ ಕ್ಯಾರವ್ಯಾನ್ ಬಗ್ಗೆ ನನಗೆ ಏನಕ್ಕೆ ನಮ್ಮ ಹುಡುಗರು ನೆಕ್ಸ್ಟ್ ಡೇ ಹೇಳ್ದೆ, ಏನ್ ತೊಂದ್ರೆ ಇಲ್ಲಪ್ಪ, ಅವ್ರಿಗೆ ಬಿಟ್ಬಿಡಿ, ನಮಗೇನಾದ್ರ ಅವಶ್ಯಕತೆನೇ ಇಲ್ಲ. ಜರನಹಳ್ಳಿ ಶಿವಶಂಕರ್ ಕವಿ ಅವ್ರ ಮನೆ ಪಕ್ಕದಲ್ಲಿ ರಾಜ್ಕುಮಾರ್ ಮತ್ತೆ ಬಹುಶಃ ಲೀಲಾವತಿ ಅವರು ಶೂಟಿಂಗ್ ಯಾವುದು ಸಿನಿಮಾದ್ದು, ಅವರೊಂದು ಆ ಕಾರ್ ಇದಿರ್ತದಲ್ಲ ಶೆಡ್, ನಮ್ದು ಇದರದ್ದು ಮಷಿನ್ ಶೆಡ್, ಅದರ ಸೈಡಲ್ಲಿ ಒಂದು ಗೋಣಿ ಹಾಕೊಂಡು ಮಲಗಿದ್ರಂತೆ ರಾಜ್ಕುಮಾರ್. ಅದನ್ನು ಇವತ್ತಿಗೂ ಮರಲಿಕ್ಕೆ ಅವ್ರು ಮರೆತಿರ್ಲಿಲ್ಲ. ರಾಜ್ಕುಮಾರ್ ಅಂದ ತಕ್ಷಣ ಅವರಲ್ಲಿ ಮಲಗಿ ಒಳ್ಳೆ ಗೊರಕೆ ಹೊಡಿತಾ ಇದ್ದದನ್ನು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಎಲ್ಲ ನೋಡಿದ್ದೇನೆ ಅಂತ. ಅಂದರೆ ಅಂಥ ಮಹಾನ್ ನಟ, ಅಂದರೆ ಆ ಕಾಲ ಹಾಗಿತ್ತಲ್ಲ. ಹಂಗೆ ಇತ್ತು ಸರ್. ಪುಣ್ಯಕ್ಕೆ ನಾನು ಬಂದಿದ್ದು ಅಂತ ಟೈಮ್ನಲ್ಲಿ. ಸೊ ಹಾಗಾಗಿ ಅದರ ಒಂದು ಎಕ್ಸ್ಪೀರಿಯನ್ಸು ಇದೆ. ಇವತ್ತಿಂದು ನೋಡ್ತೀವಿ, ಬಟ್ ನಿಜವಾದ ಜೀವನ ಏನು ಅಂತ ಅರಿವಾಗಿರೋವಂಥವ್ರು ನಾವೆಲ್ಲ ಪುಣ್ಯ ಮಾಡಿದ್ವಿ. ದಟ್ ಇಸ್ ವಾಟ್ ಐ ಲೈಕ್ ಟು ಸೇ. ನಾಣಿಯವರು, ಇವತ್ತು ಈ ಹೊಸ ಹುಡುಗನ ಈ ಸಿನಿಮಾದಲ್ಲಿ ನೀವು ಪಾತ್ರ ಮಾಡೋದ್ರ ಮೂಲಕವೇ ಅದರ ಜೊತೆಗೆ ಈ ಸಿನಿಮಾದ ಗಟ್ಟಿತನ ಏನು ಅಂತ ಅನಿಸ್ತದೆ? ಸ್ಕ್ರಿಪ್ಟು ಸರ್, ಸ್ಕ್ರಿಪ್ಟ್ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಪಾತ್ರಗಳ ಪೋಷಣೆ ಎಲ್ಲ ಬಂದ್ವಿ, ಅದಕ್ಕೆ ಯಾರ್ಯಾರು ಬೇಕೋ ಅವ್ರು ಅಂದ್ಕೊಂಡಿದ್ದವ್ರನ್ನ ಹಾಕ್ಕೊಂಡಿದ್ದಾರೆ. ಸ್ಕ್ರಿಪ್ಟು ಅವ್ರಿಗೆ ತುಂಬ ನಂಬಿಕೆ, ಅವರಿಗೆ ಈ ಸ್ಕ್ರಿಪ್ಟ್ ಮೇಲೆ ನಾನು ಗಟ್ಟಿ ಮಾಡಿದ್ದೀನಿ, ಇದನ್ನು ಲೂಸ್ ಇಲ್ಲ ಸ್ಕ್ರೀನ್ ಪ್ಲೇ. ಏನೋ ಬೇಕು ಅಂದ್ಬಿಟ್ಟು ಸುಮ್ಮನೆ ಲೀಡು ಇಷ್ಟದ ತೊಗೊಳೋದು, ಇಲ್ಲಿ ತಗೊಳ್ಳಿ ಆಗಲಿ ಅದೆಲ್ಲ ಇಲ್ಲ. ಹೇಳ್ತೀನಿ, ಏನಿದು ಗಟ್ಟಿ ಹೇಳ್ಬಿಟ್ರು, ಅನಾವಶ್ಯಕವಾಗಿ ಸಾಕು ನನಗೆ ಅನ್ನೋರು, ನನಗೆ ಸಾಕು ಸರ್ ಅಂದರೆ ಅಷ್ಟು ಕನ್ಫರ್ಮೇಷನ್ ನೋಡಿ. ಅವ್ರಿಗೆ ಕನ್ಫರ್ಮ್ ಎಷ್ಟಿದೆ ಅವ್ರಿಗೆ ಅಂದರೆ, ನಾನು ಇಷ್ಟೇ ಬಳಸ್ತೀನಿ ಇದನ್ನು ಅಂತ, ಇಷ್ಟೇ ಬಳಸ್ಕೊಳ್ಳೋದು ನಾನು ಅಂತ ಅವ್ರು ಅಂದ್ಕೊಂಡ್ರು. ಸರ್ ಆ ಥರ ಮಾಡೋದ್ರಿಂದನೇ ಸಿನಿಮಾ ಬೇಗನೆ ಮುಗಿತು. ಏನು ಹೇಳಿದ್ರು ಅದನ್ನ ಶೂಟ್ ಮಾಡಿದ್ರು, ಅದನ್ನ ಕರೆಕ್ಟಾಗಿ ಸ್ಕ್ರೀನ್ ಮೇಲೆ ತೋರಿಸಿದ್ದಾರೆ. ಈಗ ನಾವು ಸಿನಿಮಾದಲ್ಲಿ ನಿಮ್ಮ ಪಾತ್ರ ಬಹಳ ಕೋರ್ ಪಾತ್ರ ಆಗಿರೋದ್ರಿಂದ ನಿಮ್ಮ ಪಾತ್ರದ ಮೂಲಕ ಸಿನಿಮಾ ನೋಡುವಂಥವರಿಗೆ ಯಾವ ರೀತಿ ಕನೆಕ್ಟ್ ಆಗ್ಬೋದು? ಅದು ನಿಮಗೆ ಆ ಎಕ್ಸ್ಪೀರಿಯನ್ಸ್ ಏನು ಅನ್ನಿಸ್ತದೆ ಸರ್? ಒಂದು ಡೆಫಿನೆಟ್ಲಿ ಡಿಫ್ರೆಂಟ್ ಅಂತ ಅನ್ಸುತ್ತೆ ನೋಡಿದಾಗ. ಯಾಕಂದ್ರೆ ನಾನು ಅವಿನಾಶ್, ನನ್ನನ್ನು ಈ ಪಾತ್ರದಲ್ಲಿ ಯೋಚನೆ ಮಾಡಿದ್ರೆ ಅವಿನಾಶ್ ನೀವು ಅಂತ ನಾನು ಕೇಳಿದುಂಟು. ನೋ ಮ್ಯಾಮ್, ಇಲ್ಲ ನೀವು ನನ್ನ ಕೈಲಿ ಆಗತ್ತಾ ಅಂದೆ. ಇಲ್ಲ ಮ್ಯಾಮ್ ಮಾಡ್ತೀರಾ, ಇಟ್ ಲುಕ್ ರಿಯಲಿ ನೈಸ್ ಅಂದರು. ಓಕೆ ಅಂದರೆ ರಘು ಅವ್ರು ಯಾವಾಗಲೂ ಸಪೋರ್ಟ್ಸ್ ಮೀ ಟು ಡೂ ಸಮಥಿಂಗ್ ಡಿಫ್ರೆಂಟ್. ಒಟ್ಟಿನಲ್ಲಿ ಅವ್ರು ಕೇಳಿದ್ರೆ ನಿಮಗೆ ನಾನು ಮಾಡೋವಂಥ ಪಾತ್ರಗಳು ಅಥವಾ ಜೀವನದಲ್ಲಿ ನಾನು ಪ್ಲೇ ಮಾಡುವಂಥ ರೋಲ್ಸಲ್ಲಿ ಯಾವುದು ಅಂತಂದರೆ ಅವರು ಆ್ಯಕ್ಟರ್ ಅನ್ನೋದು ಫಸ್ಟ್ ಚೂಸ್ ಮಾಡ್ತಾರೆ. ಸೊ ಹಿ ನೋಸ್. ಸೊ ಈಸ್ ಇಲ್ಲ, ಇಟ್ಸ್ ಚಾಲೆಂಜಿಂಗ್ ಅಲ್ವಾ, ಮಾಡು, ಯು ವಿಲ್ ಎಂಜಾಯ್ ಇಟ್. ಸೊ ಐ ಸೆಡ್ ಓಕೆ. ಸೊ ಡಿಫ್ರೆಂಟ್ ಅಂತೂ ಖಂಡಿತ ಅನಿಸುತ್ತೆ. ಆ್ಯಂಡ್ ನನ್ನನ್ನು ಇಷ್ಟಪಡೋವಂಥ ನಿಮ್ಮಂಥವ್ರಿಗೆ ನೋಡಿದಾಗ ಓಕೆ ಗುಡ್ ಅಂತ ಪೋಸ್ಟರ್ ನಾವು ನೋಡಿದಾಗ ತುಂಬ ಅದು ತುಂಬ ಬೇರೆ ಬೇರೆ ಶೇಡಿನ ಹಿಂದಿನ ಕೆಲವು ಸಿನಿಮಾಗಳದ್ದು ನೆನಪುಗಳನ್ನು ತರ್ತಾ ಇದೆ ಅದು. ಮತ್ತು ಅಷ್ಟು ಆಪ್ಟ್ ಆಗಿದೆ. ನಿಮ್ಮ ಇಡೀ ಕಾಸ್ಟ್ಯೂಮ್ ಇರ್ಬೋದು, ಮೇಕಪ್ ಇರ್ಬೋದು, ಅದೇ ಶೇಡ್ಸ್ ಇದೆ ಗಣಪತಿ ಸರ್. ಆ್ಯಂಡ್ ಹೀಸ್ ವರ್ಕ್ ವೆಲ್ ಆನ್ ದ್ಯಾಟ್. ಸೊ ಆ ರಿಲೇಟ್ ಅಂತೂ ಖಂಡಿತ ಆಗುತ್ತೆ. ಆ್ಯಂಡ್ ಅವ್ರು ಏನೋ ಹಗ್ಗ ಮೂಲಕ ಮೆಸೇಜ್ ಕೊಡ್ತಿದ್ದಾರೆ, ಒಂದು ಮೆಸೇಜ್ ಇದೆ ನನ್ನ ಪಾತ್ರದ ಮೂಲಕ ಇರ್ಬೋದು, ಆ ಹಗ್ಗದ ಮೂಲಕ ಇರ್ಬೋದು, ಇಡೀ ಸ್ಟೋರಿ ಮೂಲಕ. ಸೊ ದೋಸ್ ಮೆಸೇಜಸ್ ಆರ್ ರಿಯಲಿ ಸ್ಟ್ರಾಂಗ್. ಅದು ಡೆಫಿನೆಟ್ಲಿ ಜನಕ್ಕೆ ದೇ ವಿಲ್ ಟೇಕ್ ಸಮಥಿಂಗ್ ಬ್ಯಾಕ್ ಹೋಮ್. ಸಿನಿಮಾ ನೋಡೋಗುವಾಗ ಕಾರಲ್ಲಿ ಡಿಸ್ಕಷನ್ ಆಗುತ್ತೆ, ಇದು ಹಿಂಗಿತ್ತಲ್ವಾ, ಅದು ಹಂಗಿತ್ತಲ್ವಾ, ಇದು ಚೆನ್ನಾಗಿತ್ತಲ್ವಾ, ಡೆಫಿನೆಟ್ಲಿ ಬಂದೇ ಬರುತ್ತೆ. ಅವಿನಾಶ್, ಈ ಸಿನಿಮಾದ ಇಡೀದಾಗಿ ಸಿನಿಮಾ ನೋಡಿ ಒಂದು ನಿಮಗೆ ಇವತ್ತು ಸಿನಿಮಾ ಬಿಡುಗಡೆಯ ಹಂತದಲ್ಲಿದ್ದೇವಲ್ಲ, ಈ ಸಿನಿಮಾ ಎಲ್ಲಿ ಜನರನ್ನು ಹೆಚ್ಚು ಎಳೆಬಹುದು, ಹೆಚ್ಚು ರೋಮಾಂಚನ ಕೊಡ್ಬೋದು, ಅಥವಾ ಅದರ ಸಕ್ಸಸ್ಸಿನ ಪಾಯಿಂಟ್ಗಳು ಎಲ್ಲೆಲ್ಲಿದೆ ಅಂತ ಅನಿಸ್ತದೆ? ಸೆಕೆಂಡ್ ಹಾಫ್ ಸರ್ ಮೂವಿ ಎಕ್ಸ್ಟ್ರಾರ್ಡಿನರಿ ಇರುತ್ತೆ. ಅದು ತುಂಬ ಕಾನ್ಫಿಡೆಂಟಾಗಿ ಹೇಳ್ಬೋದು. ಹಿಡಿಯುತ್ತೆ ಅಂತ ಹೇಳ್ತಿದ್ದೀರಲ್ಲ, ಒಂದು ಸತಿ ಅದು ಸ್ಟಾರ್ಟ್ ಆಯ್ತು ಅಂದರೆ ಹಿಡಿಯೋಕ್ಕೆ ಕ್ಲೈಮ್ಯಾಕ್ಸ್ ತನಕ ಅದು ಬಿಡಲ್ಲ. ವೆರಿ ಅರೆಸ್ಟಿಂಗ್ ಇರುತ್ತೆ. ಇಲ್ಲಿ ಕಾಸ್ಟಿಂಗ್ ಅಲ್ಲಿ ನೀವು ಅನುಪ್ರಭಾಕರನ್ನ ಯಾಕೆ ಆಯ್ಕೆ ಮಾಡಿದ್ರಿ? ಕೇಳಿ ಸರ್, ಅದೇ ಯಾರು ಅಂತಾನೆ ಗೊತ್ತಿರಲಿಲ್ಲ ಅಂದ್ರು ಮೊನ್ನೆ ಇಂಟರ್ವ್ಯೂ. ಇಲ್ಲ, ವಾಟ್ ಯು ಸೆಡ್, ಮನು ಹೇಳಿದ್ದು ಅನು ಮೇಡಮ್ ಅಂತ. ಆಮೇಲೆ ನನ್ನ ಮೇಡಮ್ ಸಾಂಗ್ಸ್ ಅದು ಇದೆಲ್ಲ ಕರೆಕ್ಟ್ ಮನು, ನಿಜ ತಾನೆ? ಅಂದ್ರೆ ಇಲ್ಲ, ತುಂಬಾ ಜನ ಅನ್ಕೊಂಡ್ವಿ ಸರ್, ಅನು ಮೇಡಮ್ ಸಾಕ್ಷಿಗಳಿಲ್ಲ ನೋಡಿ. ಇವತ್ತಿನ ಕಾಲದಲ್ಲಿ ಸಾಕ್ಷಿಗಳಿಲ್ಲ ಅಂತ ಒದ್ದಾಡ್ತವೆ. ನಾಳೆ ಸಾಕ್ಷಿ ಹೇಳಿಕ್ ಬರ್ತಾರ ಇಲ್ವಾ ಅಂತ ಹೆದರಿಕೆ ಇರುವ ಪರಿಸ್ಥಿತಿಯಲ್ಲಿ ಸಾಕ್ಷಿಯಲ್ಲಿ ಇಲ್ಲ ಕಾಲಲ್ಲಿ ಇಲ್ಲ ಸರ್, ಅವರು ಫಸ್ಟ್ ಪಿಕ್ಚರ್ ಅಲ್ವಾ ಸರ್, ಎರಡು ಫಿಲ್ಮ್ ಮಾಡ್ತಾ ಇದ್ದವರು. ಮನು ಅವರೆಲ್ಲ ಟೀಮ್ ಕೂತ್ಕೊಂಡು ಮಾತಾಡ್ತಿರ್ತಾರೆ, ಇದನ್ನ ಯಾರು ಹಾಕಿ, ಇವ್ರು ಯಾರನ್ನ ನೋಡೋಣ. ಹಂಗಾಗಿ ನೀವು ಸುಮ್ಮನೆ ಅವರೇ
ಸರ್ ಒಂದಷ್ಟು ಜನ ಸುಮಾರು 8-9 ಜನ ಎತ್ಕೊಂಡ್ರು ನಮ್ಮ ಬಾಯ್ಸು, ಅಸೋಸಿಯೇಟ್ ಡೈರೆಕ್ಟರ್, ಅಸಿಸ್ಟೆಂಟ್ ಡೈರೆಕ್ಟರ್ಸು. ಅದರಲ್ಲಿ ಅನು ಮೇಡಮ್ ಅಂದ ತಕ್ಷಣ ಸಮಥಿಂಗ್ ಏನೋ ಅಟ್ಯಾಚ್ಮೆಂಟ್ ಗೊತ್ತಿಲ್ಲ ನಮಗೆ. ಮುಂಚೆ ಎಲ್ಲ ನೋಡಿದ್ವಿ, ಸಾಂಗ್ಸ್ ಎಲ್ಲ ನೋಡಿದ್ವಿ, ಆವಾಗ ಟಕ್ ಅಂತ ತೆಗೆದು ಒಂದಷ್ಟು ನೋಡಿದ್ವಿ. ನಾನು ನೋಡಿದೆ ಎಸ್ಪೆಷಲಿ ಶಾರ್ಪ್ನೆಸ್ಸು, ಇಂಟೆನ್ಸಿಟಿ, ಪರ್ಫೆಕ್ಟಾಗಿ ಮಾತಾಡ್ಸಿದ್ವಿ ಫೋನ್ ಮಾಡಿ. ಅಂದರೆ ಒಂದು ಕೈಂಡ್ ಆಫ್ ಏನಂತಾರೆ ಕಡಕ್ನೆಸ್ಸು, ಮಾತಲ್ಲೇ ಬಂದಾಗ ಐ ಥಿಂಕ್ ಶಿ ಈಸ್ ವೆರಿ ಪರ್ಫೆಕ್ಟ್. ಅಂಡ್ ಆ ಥರ ಒಂದು ಸೀನಿಯರ್ ಆ್ಯಕ್ಟರ್ ಬೇಕಾಗಿತ್ತು ಪಾತ್ರಕ್ಕೆ. ಎಸ್ಪೆಷಲಿ ನಾವು ಹೆಂಗ್ ಪೀಪಲ್ ಅಂತೆಲ್ಲ ಅನ್ಕೊಂಡ್ವಿ, ಒಂದಷ್ಟು ಏನೇ ಮಾಡಿದ್ವಿ ಅದಷ್ಟು ಬರ್ತೀವಲ್ಲ. ಆಕ್ಚುಲಿ ಜೋಕ್ಸ್ ಅಪಾರ್ಟ್ ಗಣಪತಿ ಸರ್, ಐ ಆಮ್ ಟೀಸಿಂಗ್ ಹಿಮ್, ರ್ಯಾಗ್ ಮಾಡ್ತಾ ಇದ್ದೀನಿ. ಚಿಕ್ಕ ಹುಡುಗ ಅಂತ ಯಾವಾಗಲೂ ಇಲ್ಲ ಬೈತಾ ಇರ್ತೀನಿ, ಇಲ್ಲ ರ್ಯಾಗ್ ಮಾಡ್ತಾ ಇರ್ತೀನಿ. ಆನೆಸ್ಟ್ಲಿ ಖುಷಿ ಕೊಡುವಂಥ ವಿಷಯ ಏನು ಅಂತಂದರೆ, ಈ ಥರ ಯಂಗ್ಸ್ಟರ್ಸು ನಮ್ಮ ಬಗ್ಗೆ ಯೋಚನೆ ಮಾಡಿ ಈ ಥರ ಒಂದು ಪಾತ್ರಕ್ಕೆ ಇವ್ರು ಚೆನ್ನಾಗಿ ಕಾಣ್ತಾರೆ, ಶಿ ವಿಲ್ ಸೂಟ್, ಡಿಫ್ರೆಂಟಾಗಿ ತೋರಿಸ್ಬೋದು ಅಂದಂದು ಈ ಥರ ಇಷ್ಟಿಷ್ಟು ದೊಡ್ಡ ಪೋಸ್ಟರ್ಗಳು ಮಾಡಿ ಕಲಾವಿದರಾಗಿ ನಮಗೂ ಒಂಥರ ಖುಷಿ ಕೊಡುವಂಥ ವಿಷಯ ಅದು. ಯಾಕಂದರೆ ಯಂಗ್ಸ್ಟರ್ಸ್ ಅಂದಿದ ತಕ್ಷಣ ಏನೋ ಒಂದು ಎಲ್ಲ ನ್ಯೂ ಕಮರ್ಸ್ ಇಟ್ಕೊಳ್ಳೋಣ, ಏನೋ ಫ್ರೆಶ್ ಆಗಿ ಮಾಡೋಣ, ಇದು ಮಾಡೋಣ ಅಂತಂದಾಗ ದೇ ಥಿಂಕ್ ಆಫ್ ಅಸ್, ಈ ಪಾತ್ರ ಇವ್ರಿಗೆ ಸೂಕ್ತ, ಚೆನ್ನಾಗಿ ಮಾಡ್ಬೋದೇನೋ, ಲೆಟ್ಸ್ ಟ್ರೈ ಅನ್ನೋದು ಯೋಚನೆ ಮಾಡ್ತಲ್ಲ, ಅದು ನಿಜವಾಗ್ಲೂ ನಮ್ಮ ಸೌಭಾಗ್ಯ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇಟ್ಸ್ ಅ ಕೋಇನ್ಸಿಡೆನ್ಸ್, ನಮ್ಮ ರಿಲೀಸ್ ಆ್ಯಕ್ಚುಲಿ ತಡ ಆಯಿತು, ಹೋದ ತಿಂಗಳೇ ನಾವು ರಿಲೀಸ್ ಮಾಡಬೇಕಿತ್ತು. ಬಟ್ ಒಂದು ಕೋಇನ್ಸಿಡೆನ್ಸ್ ನನ್ನ ವಿಷಯದಲ್ಲಿ ಬಹಳ ಪಾಸಿಟಿವ್ ಆಗಿರುವಂಥ ಒಂದು ಕೋಇನ್ಸಿಡೆನ್ಸ್ ಏನು ಅಂದರೆ, ಸೆಪ್ಟೆಂಬರ್ 19ನೇ ತಾರೀಕು 1999 ಹೃದಯ ಬಿಡುಗಡೆ ಆಗಿತ್ತು. ಕರೆಕ್ಟು 25 ವರ್ಷ, ಸೆಪ್ಟೆಂಬರ್ 20 ಹಗ್ಗ ಬರ್ತಿದೆ. ಅದರಲ್ಲಿ ಅವಿನಾಶ್ ಈ ಥರ ಒಂದು ಪಾತ್ರ ಕೊಟ್ಟು, ಈ ಥರ ನನಗೊಂದು ಇಂಪಾರ್ಟೆನ್ಸ್ ಕೊಟ್ಟು, ನನಗೆ ಇಲ್ಲ ಮ್ಯಾಮ್, ಇವಾಗ ಅವ್ರು ಹೇಳಿದ್ರು ಆ ಪೋರ್ಷನ್ ಸೆಕೆಂಡ್ ಹಾಫ್ ಏನಿದೆ, ದಯಾಳ್ ಮಾತಾಡುವಾಗ ಆಗಲಿ, ನಾನಿ ಸರ್ ಅವಿನಾಶ್ ಹೇಳೋವಾಗ, ಅವ್ರ ಟೀಮ್ ಹೇಳೋವಾಗ, ದೇ ಗಿವ್ ಮೀ ಸೋ ಮಚ್ ಲವ್. ಸೊ ಅದು ಬಹಳ ಖುಷಿ ಆಗತ್ತೆ. 25 ವರ್ಷದ ಜರ್ನಿ ಸಾರ್ಥಕ ಅಂತ ಅನ್ಸುತ್ತೆ. ಹೌದು, ನಿಮಗೆ ಒಂದು ಅಭಿನಂದಿಸಬೇಕು. ಎರಡನೇದು, ಬಹುಶಃ ಒಂದು ಗ್ಯಾಪಿನ ನಂತರ ಮತ್ತೆ ನೀವು ರೀ ಎಂಟ್ರಿ ಆಗ್ತಾ ಇರೋದಕ್ಕೆ ಇದೊಂದು ಒಳ್ಳೆಯ ಪ್ಲಾಟ್ಫಾರ್ಮ್ ಅಂತ ಅನಿಸ್ತಾ ಇದೆ. ಒಳ್ಳೆಯ ಪಾತ್ರ, ಒಳ್ಳೆಯ ಚಿತ್ರ. ಸೊ ನನಗೆ ಮುಖ್ಯವಾಗಿ ನಿರ್ಮಾಪಕರು, ನೀವು ಹೇಳಿದಾಗೆ ನಿರ್ಮಾಪಕರು ಇನ್ನೂ ಒಂದೆರಡು ಚೆನ್ನಾಗಿರೋ ಸಿನಿಮಾಗಳು ಮಾಡೋಷ್ಟು ಧೈರ್ಯ ಅವ್ರಿಗೆ ಬರಬೇಕು. ಅವಿನಾಶ್ ಕಡೆಯಿಂದ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಕಥೆಗಳು. ಸಿನಿಮಾ ಅನ್ನೋದು ಮನರಂಜನೆ, ಸೊ ಆ ಕಥೆಗಳು ಚೆನ್ನಾಗಿ ಬರಲಿ, ಜನ ಕೂತ್ಕೊಂಡು ನೋಡಿ, ಅದು ಫಿಲ್ಮ್ ಹಿಸ್ಟ್ರಿನಲ್ಲಿ ಅದು ರೆಕಾರ್ಡ್ ಆಗಬೇಕು. ಅಪ್ಪ ಈ ಥರ ಒಂದು ಸಿನಿಮಾ ಬಂದಿತ್ತು, ಹಿಂಗಿದೆ, ವಿ ಶುಡ್ ಎಂಜಾಯ್ ದಿಸ್. ಇನ್ನು ಯಾವಾಗಲೂ ಮುಂದಕ್ಕೆ ಸಿನಿಮಾ ನೋಡಿದಾಗ್ಲೂ ಎಂಜಾಯ್ ಮಾಡುವಂಥ ಒಂದು ಪ್ರಾಡಕ್ಟ್ ಅವ್ರ ಕಡೆಯಿಂದ. ಟೋಟಲಿ ಈ ಸಿನಿಮಾ ನೋಡಿದ ಮೇಲೆ ಆಡಿಯನ್ಸ್ಗೆ ಹಗ್ಗದೊಂದು ಪರಿಕಲ್ಪನೆ ಇದೆಯಲ್ಲ, ಪಾರಂಪರಿಕವಾದದ್ದು ಇದೆಯಲ್ಲ, ಅದು ಅನ್ಕೋತಾರ ಇಲ್ಲ ಇಂಥದಕ್ಕೆಲ್ಲ ಉಪಯೋಗಿಸ್ತದೆ. ಚಾಕು ಅಂತಿದ್ದಂಗೆ ಬರೀ ತಿವಿಯೋಕೆನಾ? ಹೌದು, ಎಷ್ಟು ಕೆಲಸ ಮಾಡುತ್ತೆ ಅದು ಅದರ ಆವಿಷ್ಕಾರ ಇದ್ರಲ್ಲಿ ಕಾಣುತ್ತೆ. ಹಗ್ಗ ನಾನು ಹೇಳಿದ್ನಲ್ಲ, ಸೇತುವೆನೂ ಆಗಬಲ್ದದು, ನೇಣಿಗೂ ಆಗುತ್ತೆ, ಹಗ್ಗದ ಮಂಚಗಳು ಕಡೆ ಆಗುತ್ತೆ. ಎಷ್ಟು ಮೇಡಮ್ ಹೇಳಿದ್ರು, ನೀರು ಸೇದಕ್ಕೂ ಸರಿ ಅಂತ. ಆ ಥರ ಅದನ್ನ ಇಟ್ಕೊಂಡು ಇವ್ರಿಗೆ ಹೆಂಗೆ ಹೊಳಿತು ಗೊತ್ತಿಲ್ಲ ನಮಗೆ. ಇನ್ಫ್ಯಾಕ್ಟ್ ಇವತ್ತು ನನ್ನ ಯಾರೋ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಆಬ್ವಿಯಸ್ಲಿ ಎಲ್ಲ ಸರ್ಕ್ಯುಲೇಟ್ ಆಗ್ತಿದೆ, ಪೋಸ್ಟರ್ ಆಗಲಿ, ಥಿಯೇಟರ್ದು ಲಿಸ್ಟು ಎಲ್ಲಾನು. ಸೊ ಪಾರ್ಟ್ 1 ಅಂದರೆ ಇನ್ನೂ ಪಾರ್ಟ್ 2 ಇದೆಯಾ ಇದು ಅಂತ. ಸೊ ಹೆಸರು ಇಲ್ಲ, ನಾನು ಮಾಡಿರೋ ಕಥೆ, ನಾವುಗಳು ಇವಾಗ ಮಾಡಿರೋದು ಪಾರ್ಟ್ 1. ಸೊ ಅಲ್ಲಿಗೆ ಮುಗಿಯತ್ತದು, ನೀವು ನೋಡ್ತೀರಾ. ಬಟ್ ಒಳ್ಳೆ ಒಂದು ಕಾನ್ಸೆಪ್ಟ್ ಏನಿರೋದು ಅವಿ ತಲೆಯಲ್ಲಿ ಅಂದರೆ, ಆ ಹಗ್ಗ ಅನ್ನೋ ಪಾತ್ರವನ್ನು ಇಟ್ಕೊಂಡು ಇನ್ನೂ ಕಥೆಗಳು ಹೇಳ್ಬೋದು ಮುಂದಕ್ಕೆ ಅನ್ನೋ ಐಡಿಯಾ ಇರೋದ್ರಿಂದ ಪಾರ್ಟ್ 1 ಅವತ್ತು ಸುಬ್ರಹ್ಮಣ್ಯ ಸರ್ ಆಗಲಿ, ನಮ್ಮ ವಾಸು ಸರ್ ಆಗಲಿ ಎಲ್ಲ ಕೇಳಿದ್ರು, ಏನಕ್ಕೆ ಪಾರ್ಟ್ 1 ಅಂತ ಇಟ್ಟಿದ್ದೀರಾ, ಇನ್ನೂ ಅರ್ಧ ಸಿನಿಮಾ ನೀವು ಶೂಟಿಂಗ್ ಮಾಡಿ ಇನ್ನೂ ಕಥೆ ಹೇಳಬೇಕಾ ಅಂತ. ಸೊ ಹಿ ವಾಂಟ್ಸ್ ಟು ಲೈಕ್ ಸೇ ಮೋರ್ ಸ್ಟೋರೀಸ್ ವಿತ್ ದ ಹಗ್ಗ. ಸೊ ದಟ್ ಇಸ್ ದ ಐಡಿಯಾ. ಕನ್ನಡದಲ್ಲಿ ಅವಿನಾಶನಂಥವ್ರಿಗೆ ನಾವು ಆ ಥರದ ಭಾವಿಸ್ಬೇಕಾಗಿಲ್ಲ. ಆದ್ರೂ ಈ ಪಾರ್ಟ್ 1 ಪಾರ್ಟ್ 2 ಮಾಡುವಂಥ ಈ ಧೈರ್ಯ ಇದೆಯಲ್ಲ, ಅದನ್ನ ಧೈರ್ಯ ಅಂತ ನೋಡುವ, ಅಹಂಕಾರ ಅಂತ ನೋಡುವ, ಅಥವಾ ಹುಡುಗಾಟಿಕೆ ಅಂತ ನೋಡುವ ಒಂದು ಅರ್ಥ ಆಗ್ತಾ ಇಲ್ಲ. ಯಾಕೆಂತಂದ್ರೆ ಪಾರ್ಟ್ 1 ಅಂತ ಬಂದ ಬಹುತೇಕ ಪಾರ್ಟ್ 2ಗಾಗಿ ನಾವು ಸುಮಾರು ಕಾದಿದ್ದೇವೆ, ನಮಗೂ ವಯಸ್ಸಾಯಿತು, ಬಂದಿಲ್ಲ ಇಲ್ಲಿ. ಹಾಗಾಗಿ ಈ ನಿಮ್ಮ ಕಥೆ ಏನು? ಇಲ್ಲ ಸರ್, ಬರುತ್ತೆ ಬರುತ್ತೆ, ಖಂಡಿತ ಬರುತ್ತೆ. ಅಲ್ಲ, ಆ ಧೈರ್ಯ ಏನು? ಅದು ಆ ಧೈರ್ಯದ ಪಾಯಿಂಟ್ ಸರ್, ಧೈರ್ಯ ಅನ್ನೋದಕ್ಕಿಂತ ಪ್ರಾಕ್ಟಿಕಲ್ ರಿಯಾಲಿಟಿ ಏನಂದ್ರೆ ಸರ್, ಒಂದು ಸಿನಿಮಾ ಜನರಿಗೆ ತಲುಪಬೇಕಂದ್ರೆ ಮಾರ್ಕೆಟಿಂಗ್. ಈ ಸಿನಿಮಾ ಮೇಲೆ ಆಲ್ರೆಡಿ ನಮ್ಮ ಪ್ರೊಡ್ಯೂಸರ್ಸ್ ಆಗಲಿ ನಾವಾಗಲಿ ನಂಬಿರೋದೇನೆಂದರೆ, ಇದು ಇಷ್ಟ ಆಗುತ್ತೆ, ಜನಕ್ಕೆ ರೀಚ್ ಆಗುತ್ತೆ, ಪಾರ್ಟ್ 2ಗೆ ಫ್ರಾಂಚೈಸಿಸ್ ಆಗುತ್ತೆ, ಕಮ್ಮಿಂಗ್ ಆ್ಯಸ್ ಅ ಬಿಸ್ನೆಸ್ ವ್ಯೂ ಪಾಯಿಂಟ್. ಅದು ರಿಯಾಲಿಟಿ ಸರ್. ಆಮೇಲೆ ಕತೆ ಇಲ್ಲ ಅಂತಲ್ಲ,
ಡೆಫಿನೆಟಾಗಿ ಇದು ಮೇಡಮ್ ಹೇಳ್ದಂಗೆ ಸೀರೀಸ್ ಮಾಡ್ಕೊತ ಹೋಗ್ಬೋದು, ಟಾಪಿಕ್ ಆ ಥರ ಇದೆ. ಸೊ ಅದು ಉದ್ದೇಶ. ನೀವು ಕೇಳಿದ ಪ್ರಶ್ನೆಗೆ ಅವ್ರ ಪರವಾಗಿ ನಾನು ಉತ್ತರ ಕೊಡ್ಬೋದು ಅಂತಂದ್ರೆ ಖಂಡಿತ ಆರಗೆನ್ಸು ಅಲ್ಲ, ಅಥವಾ ಒಂದು ಏನಂತಾರೆ ಬ್ಲೈಂಡ್ ಬಿಲೀಫು ಅಲ್ಲ ಗಣಪತಿ ಸರ್, ಹುಚ್ಚು ಧೈರ್ಯನೂ ಅಲ್ಲ, ಖಂಡಿತ ಅಲ್ಲ. ಅವರ ಟೀಮ್ ಹಾರ್ಡ್ ವರ್ಕ್. ಸೊ ದೇ ನೋ ಆ ಹಗ್ಗ ಅನ್ನೋ ಪಾತ್ರನ ಇಟ್ಕೊಂಡು ನಾನು ಇನ್ನು ಮುಂದಕ್ಕೆ ಇದೇ ತರ ಕಥೆಗಳು ಹೇಳ್ಬೋದು ಅನ್ನೋ ಕಾನ್ಫಿಡೆನ್ಸ್ ಅಲ್ಲಿ. ಅಲ್ಲ, ಮತ್ತೆ ಅದನ್ನ ನೀವು ಮಾತಾಡಿದ ನಂತರ ಅದನ್ನ ಹೀಗೂ ಭಾವಿಸಬಹುದು ಅಂತ. ಹೊಸಬ ಬೇರೆ, ಫಸ್ಟ್ ಸಿನಿಮಾ ಬೇರೆ. ಫಸ್ಟ್ ಸಿನಿಮಾದಲ್ಲೇ ಘಟಾನುಘಟಿ ನಟಿಯರನ್ನೆಲ್ಲ ಹಾಕೊಂಡು ಅದನ್ನ ತೂಗಿಸ್ಕೊಂಡು ಹೋಗುವ ಶಕ್ತಿಯನ್ನ ಪ್ರದರ್ಶನ ಮಾಡಿದ್ದಾನೆ ಅನ್ನೋದು ನಿಮ್ಮಿಬ್ಬರ ಮಾತಿನಿಂದ ಈಗ ನಾನು ಅದರ ಜೊತೆಗೆ ಪಾರ್ಟ್ 1 ಅಂತ ಹಾಕೊಳ್ಳುವಷ್ಟು ಅಂದ್ರೆ ಅವರ ಕತೆಗೆ ಆ ಧೈರ್ಯ ಇದೆ ಅಂತ ಆಯ್ತು. ಕತೆಗೆ ಮತ್ತೆ ಅವ್ರ ಹಾರ್ಡ್ ವರ್ಕ್ ಮೇಲೆ ಕಾನ್ಫಿಡೆನ್ಸ್ ಇದೆ. ಯಾಕಂದ್ರೆ ಅವ್ರ ಮೇಲೆ ಅವರ ನಂಬಿಕೆ ಇಲ್ಲದೆ ಇದ್ರೆ ಸಾಧ್ಯ ಇಲ್ಲ. ನೀವು ಹೊಸಬರಾಗಿಯೂ ವೇಣು ಅಂತ ಹೊಸ ಹುಡುಗನನ್ನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀರಲ್ಲ, ಅದರ ಹಿಂದೆ ಏನು ಸರ್? ಕಥೆಯಲ್ಲಿ ಒಬ್ಬ ನೋನ್ ಆ್ಯಕ್ಟರು, ಒಂದು ಶೇಪ್ ಆಗಿರೋ ಒಂದು ಆ್ಯಕ್ಟರು ಡಿಮ್ಯಾಂಡ್ ಮಾಡಲ್ಲ ಸರ್. ಅದು ಹಳ್ಳಿಯಲ್ಲಿ ಒಂದು ಸಾಮಾನ್ಯ ವ್ಯಕ್ತಿ, ಏನು ಮುಗ್ಧ ವ್ಯಕ್ತಿ, ಆತನಿಗೊಂದು ಕ್ರೈಸಿಸ್ ಬಂದಾಗ, ಒಂದು ಡಿಫಿಕಲ್ಟಿ ಬಂದಾಗ ತುಂಬ ನ್ಯಾಚುರಲ್ ಆಗಿ ಕಾಣಬೇಕು ಅನ್ನೋದೇ ಉದ್ದೇಶ. ಯಾಕೆ ಅವರು ಒಂದು ರಾ ಲುಕ್ ಬೇಕು. ನಿಮ್ಮ ನಿರೀಕ್ಷೆ ಎಷ್ಟರ ಮಟ್ಟಿಗೆ ಈಗ ತುಂಬಿದೆ ಸಿನಿಮಾ ಮುಗಿದ ಮೇಲೆ? 100ಕ್ಕೆ 100 ಕಾನ್ಫಿಡೆಂಟ್. ಅಂದ್ರೆ ನಾವು ಅನ್ಕೊಂಡಿದ್ದು ಮಾಡಿದೀವಿ, ಅಲ್ಲಿವರೆಗೂ ವಿ ಆರ್ ಕಾನ್ಫಿಡೆಂಟ್. ಜನಗಳ ವೇಣು ಮೇಲೆ ಏನು ನಂಬಿಕೆ ಇಟ್ಟಿದ್ರು ಅದು ನಿಮಗೆ ಸಿಕ್ಕಿದೆ? ಸಂಪೂರ್ಣವಾಗಿ ಸಿಕ್ಕಿದೆ ಸರ್, ಸಂಪೂರ್ಣವಾಗಿ ಸಿಕ್ಕಿದೆ. ಅವರು ಕಷ್ಟಪಟ್ಟಿದ್ದಾರೆ, ಹಾರ್ಡ್ ವರ್ಕ್ ಮಾಡಿದ್ದಾರೆ. ಆ್ಯಕ್ಷನ್ಸ್ ಎಲ್ಲ ಹೊಸ ಆ್ಯಕ್ಟ್ರು ಅನ್ನೋದು ಕಾಣಿಸಲ್ಲ, ತುಂಬ ಎಕ್ಸ್ಪೀರಿಯನ್ಸ್ಡು, ಎಷ್ಟೋ ಸಿನಿಮಾ ಮಾಡಿರೋ ಅವ್ರ ಥರ. ಹೆಚ್ಚು ನೈಟ್ ಶೂಟಿಂಗ್ ಇದು? ಹೆಚ್ಚು ನೈಟ್ ತುಂಬಾನೇ ಗಣಪತಿ ಸರ್. ಎಲ್ಲ ಅದೇ ಹೇಳ್ತಾ ಇದೀನಲ್ಲ, ನನ್ ಮಗಳಿಗೆ ನೀವ್ ಹಗ್ಗ ಅಂದ್ರೆ ಅವಳು ಅಫ್ಕೋರ್ಸ್ ಸಿನಿಮಾ ನೋಡೋದಿಲ್ಲ, ಬಟ್ ಆ ಸಿನಿಮಾ ಶೂಟಿಂಗ್ ಅಂತಂದ್ರೆ ಅವಳು ಬ್ಲೂ ಮೇಕಪ್ಸ್ ಶೂಟಿಂಗ್ ಅಂತಾರೆ. ಯಾಕಂದ್ರೆ ಅದ ಹಚ್ಕೊಳಕ್ 2 hours, ತೆಗಿಯಕ್ 2 hours, ಶೂಟಿಂಗ್ ಮುಗಿಯೋದೇ 2 ಗಂಟೆ 3 ಗಂಟೆ 4 ಗಂಟೆ ಬೆಳಗಿನ ಜಾವ. ಅದು ಮುಗಿದ ಮೇಲೆ ಮತ್ತೆ 1-1.5 ಗಂಟೆ ಕೂತ್ಕೊಂಡು ಅದನ್ನ ತೆಗ್ದು, ಯಾಕಂದ್ರೆ ಇಟ್ ವಾಸ್ ಪ್ರಾಪರ್ ಮೇಕಪ್. ನಾವ್ ಹೇಗೆ ಸ್ಟಿಕ್ ಹಾಕ್ತಿವಿ ಅದೇ ತರ ಬ್ಲೂ ಸ್ಟಿಕ್. ಸೊ ಅದನ್ನ ತೆಗೆದು ಕೊಬ್ಬರಿ ಎಣ್ಣೆ ತಿಕ್ಕು ಇದ್ ಮಾಡು ಎಲ್ಲ ಆಗಿ ಮನೆಗೆ ಬಂದ್ಮೇಲೆ, ಮಾ ಇಲ್ಲಿ ಬ್ಲೂ ಇದೆ ಅಮ್ಮ, ಇಲ್ಲಿ ಕಿವಿಯಿಂದ ಇಲ್ಲಿ ಬ್ಲೂ ಇದೆ ಅಮ್ಮ ಅಂತ ನನ್ ಮಗಳು. ಸೊ ಅದ್ರ ಜೊತೆಗೆ ಅಲ್ತಾ ಆಲ್ ದಟ್ ಗೆಟ್ ಅಪ್ ಕಂಪನಿ ನಾಟಕ ಎಕ್ಸಾಕ್ಟ್ಲಿ 8 ದಿನ ಹೋಗ್ತಿರ್ಲಿಲ್ಲ ಅದು. ಒಟ್ಟು ಹತ್ರ ಬಂದ ಬೆಳಿಗ್ಗೆ ಕಾಫಿ ಕುಡಿಯೋರು ಹಂಗೆ ಇರೋದು, ಪೈಂಟ್ ಇಲ್ಲ. ಅದು ಬೆಸ್ಟ್. ಏನಂದ್ರೆ ಇಷ್ಟೆಲ್ಲ ಆಗಿ ಎದ್ದು ಮಲ್ಗದೆ, ನನ್ನ ಮಗಳು ಸ್ಕೂಲ್ಗೆ ಹೋದ್ಲು, ಆಮೇಲೆ ಮಲ್ಕೊಂಡೆ ಎದ್ದೆ, ಮತ್ತೆ 4 ಗಂಟೆ ಆಯ್ತು ಅಂದ್ರೆ ಮತ್ತೆ 4 ಗಂಟೆ ಕ್ಯಾರವಾನ್ ರೀಚ್ ಆಗ್ಬೇಕು ನಾನು. ಯಾಕಂದ್ರೆ 2 hours 6:30 7 o'clock ನಾನು ರೆಡಿ ಆದ್ರೆ 7 ಗಂಟೆಗೆ ಕತ್ಲೆ ಆಗಿದ ತಕ್ಷಣ ಲೈಟಿಂಗ್ ಮಾಡಿ ಶುರು. ಸೊ ಇಟ್ ವಾಸ್ ಲೈಕ್ ತುಂಬಾ ಕಷ್ಟಪಟ್ಟು, ನನ್ಕಿಂತ ನನ್ನ ಟೀಮ್ ಕಷ್ಟಪಡ್ತು, ನನ್ನ ಮೇಕಪ್ ಮ್ಯಾನು, ನನ್ನ ಸ್ಟಾಫು, ನನ್ನ ಹೇರ್ ಡ್ರೆಸ್ಸರ್ ಎಲ್ಲರೂ. ಅಂಡ್ ಬಟ್ ಅಲ್ಟಿಮೇಟ್ಲಿ ಸಾರ್ಥಕ ಅನ್ಸುತ್ತೆ. ಎಲ್ಲೆಲ್ಲ ಶೂಟ್ ಮಾಡಿದ್ರಿ ಸರ್? 80% ಶೂಟಿಂಗ್ ಬ್ಯಾಂಗ್ಳೂರಲ್ಲೇ ಮಾಡಿದ್ವಿ. ಪ್ಯಾಲೇಸ್ ಗ್ರೌಂಡ್ ಮೇಜರ್ಲಿ ಫಾರೆಸ್ಟರಿ ಬ್ಯಾಕ್ ಡ್ರಾಪ್ ಬೇಕಾಗಿರೋದ್ರಿಂದ ಬ್ಯಾಂಗ್ಳೂರಲ್ಲಿ. ಕೆಲವು ಹಳ್ಳಿ ವಾತಾವರಣ ರಿಯಲಿಸ್ಟಿಕ್ ಬೇಕಾಗಿರೋದಕ್ಕೆ ಕನಕಪುರ, ಇನ್ನು ಕೆಲವು ಹಳ್ಳಿಗಳು. ಇದಕ್ಕೇನಾದರೂ ಬೇರೆ ಥರದ ಮ್ಯೂಸಿಕ್ ಮಾಡಿದ್ದೀರಾ? ಹೇಗೆ ಬ್ಯಾಕ್ಗ್ರೌಂಡ್ ಸ್ಕೋರು ಇತ್ಯಾದಿ ಎಲ್ಲ ಬೇರೆ ಥರನೇ ಮ್ಯೂಸಿಕ್ ಇದೆ ಸರ್. 100% ಸೆಕೆಂಡ್ ಹಾಫಲ್ಲಿ ಎಲ್ಲೂ ಕೇಳದೇ ಇರೋಂಥ ಒಂದು ಸ್ಟೈಲ್ ಆಫ್ ಮ್ಯೂಸಿಕ್ ಮಾಡಿದ್ದೀವಿ. ನಿಮ್ಮ ಟೀಮಲ್ಲಿ ಯಾರೆಲ್ಲ ಇದ್ದಾರೆ? ಡಿಒಪಿ ಯಾರು? ನಮ್ಮ ಡಿಒಪಿ ಬಂದು ಸಿನಿಟೆಕ್ ಸೂರಿ ಅವರು. 2-3 ಬದಲಾದರು, ಬಟ್ ಸಿನಿಟೆಕ್ ಸೂರಿ ಅವರು ಈ ಪೋರ್ಷನ್ ನೀವೇನು ನೋಡ್ತಿದ್ದೀರಾ ಅದನ್ನ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಮತ್ತೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ಮ್ಯಾಥ್ಯೂಸ್ ಮನು ಅಂತ. ಇತ್ತೀಚೆಗೆ ಆಯಾಗಿದೆ ಒಂದು ಹಾಡು ಸೂಪರ್ ಹಿಟ್ ಆಯಿತು, ಆ ಮ್ಯೂಸಿಕ್ ಡೈರೆಕ್ಟ್ರು. ಆ್ಯಂಡ್ ನೀವು ಹೇಳಿದಂಗೆ ಮ್ಯೂಸಿಕ್ ಬಗ್ಗೆ ನಾನು ಹೇಳಲೇಬೇಕು. ಸೆಕೆಂಡ್ ಹಾಫಲ್ಲಿ ಇಫ್ ಯು ನೋಟಿಸ್, ನಮ್ಮ ಇಡೀ ಇಂಡಿಯಾದಲ್ಲೇ ಐ ಡೋಂಟ್ ಥಿಂಕ್ ಆ ಥರದೊಂದು ಶೈಲಿಯ ಮ್ಯೂಸಿಕ್ ಬಂದಿದೆ ಅಂತ. ಆ ಥರ ಹೊಸದಾಗಿ ಮಾಡೋಣ ಅಂತಲೇ ಪರ್ಪಸ್ಫುಲ್ಲಾಗಿ ನಾವು ಪ್ಲ್ಯಾನ್ ಮಾಡಿರೋಂಥದ್ದು. ತುಂಬ ಬಂದಿದೆ, ಚೆನ್ನಾಗಿ ನಾವು ಅಂದ್ಕೊಂಡಂಗೆ ಬಂದಿದೆ. ಜನಗಳಿಗೆ ಹೊಸ ಥರ ಅನಿಸುತ್ತೆ. ರೆಗ್ಯುಲರ್ ಆಗಿ ಮಾಡಿದಿದ್ರೆ ಇಟ್ ವುಡ್ ಹ್ಯಾವ್ ನಾಟ್ ಗಿವನ್ ದಟ್ ಮಚ್ ಇಂಪ್ಯಾಕ್ಟ್. ಇವಾಗ ಐ ರಿಯಲಿ ವೆರಿ ಸ್ಯಾಟಿಸ್ಫೈಡ್ ವಿತ್ ದ ಮ್ಯೂಸಿಕ್.